ಸರ್ಕಾರದ ಈ ನಿರ್ಧಾರಗಳು ಆದರೆ ಕೈಪಿಡಿಯಲ್ಲಿ ಆಗಿರುವಂಥ ಒಂದಷ್ಟು ಗೊಂದಲಗಳು ಈ ಕುರಿತಂತೆ ನೀವೇನು ಹೇಳ್ತೀರಾ? ಇದು ಸ್ಪಷ್ಟವಾಗಿ ಹಿಂದೂ ಸಮಾಜವನ್ನು ಒಡೆಯುವಂಥ ಒಂದು ನಿರ್ಧಾರಕ್ಕೆ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯನವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಕೈ ಹಾಕ್ತಾ ಇದೆ. ಓಕೆ, ಹಿಂದೆ ಬ್ರಿಟಿಷರು ಇವರೇನು ಆವಾಗ ಹೇಳ್ತಾರೆ, ನಾವು ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಡಿದ್ದೀವಿ ಹಂಗಿಂಗೆ ಅಂತ ಹೇಳ್ಕೊಂಡು ಬೊಗಳೆ ಬಿಡ್ತಾರೆ. ಆದರೆ ಎಲ್ಲೋ ಒಂದು ಕಡೆ ಬ್ರಿಟಿಷರೇನು ಬಿಟ್ಟು ಹೋಗಿದ್ರಲ್ಲ, ಡಿವೈಡ್ ಆ್ಯಂಡ್ ರೂಲ್. ಲಾರ್ಡ್ ಡಾಲ್ಹೌಸಿ ಒಂದು ಇದನ್ನ ಇಂಡಿಯಾದಲ್ಲಿ ರೂಲ್ ಮಾಡೋಕ್ಕೋಸ್ಕರ ಒಂದು ರೂಲನ್ನು ತರ್ತಾನೆ, ಡಿವೈಡ್ ಆ್ಯಂಡ್ ರೂಲ್ ಅಂತ. ಅದನ್ನು 75 ವರ್ಷಗಳಲ್ಲಿ ಸುಮಾರು 60-65 ವರ್ಷ ದೇಶವನ್ನು ಆಳಿದಂಥ ಕಾಂಗ್ರೆಸ್ ಸರ್ಕಾರ ಅದನ್ನು ಯಥಾವತ್ತಾಗಿ ಮುಂದುವರ್ಸ್ಕೊಂಡು ಬಂದಿತ್ತು. ಎಲ್ಲೋ ಒಂದು ಕಡೆ ಮಧ್ಯೆ ಮೋದಿಯವರು BJP ಬಂದ ನಂತರ ಸ್ವಲ್ಪ ಅವರು ತಣ್ಣಗಾಗಿದ್ರು. ಆದರೆ ಕರ್ನಾಟಕದಲ್ಲಿ ಈಗ ಮತ್ತೊಮ್ಮೆ ಸಿದ್ದರಾಮಯ್ಯನವರು, DK ಶಿವಕುಮಾರ್ ಅವರು, ಕಾಂಗ್ರೆಸ್ ಸರ್ಕಾರ ಏನಿದೆ ಅದು ಪುನಃ ಅದೇ ಲಾರ್ಡ್ ಡಾಲ್ಹೌಸಿಯ ಬ್ರಿಟಿಷರ ಡಿವೈಡ್ ಆ್ಯಂಡ್ ರೂಲ್ ಏನಿದೆ ಆ ಪಾಲಿಸಿಯನ್ನು ಮುಂದುವರಿಸ್ತಿದೆ ಅಂತ ಕಾಣುತ್ತೆ. ಅದಕ್ಕೆ ನಿಮಗೆ ಹಲವಾರು ಕಾರಣಗಳನ್ನು ನಾನು ಕೊಡ್ತೀನಿ. ಇವಾಗ ಕ್ರಿಶ್ಚಿಯನ್ ಹಲವಾರು ಜಾತಿಗಳಲ್ಲಿ ಕ್ರಿಶ್ಚಿಯನ್ ಜಾತಿಗಳನ್ನು ಅದು ತಗೊಂಡು ಬಂದಿದ್ದಾರೆ. 46 ಜಾತಿಗಳಲ್ಲಿ ಆದಿ ಆಂಧ್ರ ಕ್ರಿಶ್ಚಿಯನ್, ಬಿಲ್ಲವ ಕ್ರಿಶ್ಚಿಯನ್, ಬೆಸ್ತ ಕ್ರಿಶ್ಚಿಯನ್, ಚರೋಡಿ ಕ್ರಿಶ್ಚಿಯನ್, ದೇವಾಂಗ ಕ್ರಿಶ್ಚಿಯನ್, ಗೊಲ್ಲ ಕ್ರಿಶ್ಚಿಯನ್, ಒಡ್ಡ ಕ್ರಿಶ್ಚಿಯನ್, ಒಕ್ಕಲಿಗ ಕ್ರಿಶ್ಚಿಯನ್, ಬ್ರಾಹ್ಮಣ ಕ್ರಿಶ್ಚಿಯನ್, ಈ ಥರ ತಂದಿದ್ದಾರೆ. ಆಯಿತಾ, 46. ಇದು ಆ್ಯಕ್ಚುಲಿ ಅವರು ಮೊದಲೇನು ಮಾಡಿದ್ರಲ್ಲ, 1600 ಜಾತಿಗಳ ಲಿಸ್ಟ್ ಮಾಡಿದ್ರಲ್ಲ, ಅದರಲ್ಲಿ ಇರಲಿಲ್ಲ. ಆದರೆ ಏಕಾಏಕಿ ಈ ಜಾತಿಗಳೆಲ್ಲ ಎಲ್ಲಿಂದ ಬಂತು, ಯಾಕೆ ಬಂತು ಅನ್ನುವಂಥದ್ದು ಒಂದು. ಎಲ್ಲೋ ಒಂದು ಕಡೆ ಇವ್ರು ಏನು ಮಾಡ್ತಾ ಇದ್ದಾರೆ, ಹಿಂದೂಗಳನ್ನು ಬೇರೆ ಬೇರೆ ಜಾತಿಗಳಾಗಿ ಇನ್ನಷ್ಟು ಜಾತಿಗಳನ್ನು ಸೇರಿಸಿ ಒಡೆದು ಕ್ರಿಶ್ಚಿಯನ್ರನ್ನು ಹಾಗೂ ಮುಸಲ್ಮಾನರನ್ನು ಒಂದು ಕಡೆ ಇದು ಮಾಡುವಂಥದ್ದು, ಅಂದರೆ ಒಗ್ಗಟ್ಟು ಮಾಡುವಂಥ, ಒಗ್ಗೂಡಿಸುವಂಥ ಕೆಲಸವನ್ನು ಮಾಡ್ತಿದ್ದಾರೆ ಅನ್ನುವಂಥ ಒಂದು ಪ್ರಶ್ನೆ ನಮ್ಗೆ ಬರ್ತಾ ಇದೆ.